ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಗೆಳೆಯರೆಲ್ಲ ಹೇಗಿದ್ರೆ ಚೆನ್ನಾಗಿ ಅನ್ಕೊಂಡು ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅನ್ಕೊಂಡಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 55 and 55 ಏನೇನಾಯಿತು ಏನೇನು ಪಾಯಿಂಟ್ಸು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವಾಗ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಇವಾಗ ಜೈಲ್ವಾಸದಲ್ಲಿ ಕಳಪೆ ಆಗಿ ಯಾರು ರಜತ್ ಅವ್ರು ಇರ್ತಾರಲ್ಲ, ಆ ಒಂದು ಇದರಲ್ಲಿ ಆಕ್ಚುಲಿ ಅವ್ರಿಗೊಂದು ಕೆಲಸ ಇರುತ್ತೆ. ಏನಂದ್ರೆ ಇದು ತರಕಾರಿಗಳನ್ನ ಕಟ್ ಮಾಡ್ಕೊಡ್ಬೇಕಾಗುತ್ತೆ, ವೆಜಿಟೇಬಲ್ಸ್. ಅವ್ರು ಏನಂತಾರೆ ಅಂದ್ರೆ, ನಾನು ಕಟ್ ಮಾಡ್ಕೊಡ್ತೀನಿ, ಬಟ್ ನನಗೆ ಇಷ್ಟ ಬಂದಾಗ ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ರಜತ್ ಅವ್ರು ಹೇಳ್ತಾರೆ. ಆಮೇಲೆ ಏನಂತ, ನನಗೆ ಕಳಪೆ ಕೊಟ್ರಲ್ಲ ನೀವು ನೀವು ಹೊಟ್ಟೆ ಶಿವಕೊಂಡು ಸಾಯಿರಿ ಅಂತ ಅಂದ್ಬಿಟ್ಟು ರಜತ್ ಅವ್ರು ಅಂತಾರೆ. ಇದಾಗಿತ್ತು ಮೈನ್ ಪಾಯಿಂಟ್, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ, ನೆಕ್ಸ್ಟ್ ಕ್ಯಾಪ್ಟನ್ಸಿ ಆಗಿದ್ದಕ್ಕೆ ಮಂಜು ಅವರಿಗೆ ಕಂಗ್ರಾಚುಲೇಷನ್ ಅಂತ ಅಂದ್ಬಿಟ್ಟು ಕಿಚನ್ ಹೇಳ್ತಾರೆ. ಈ ಸೆಕೆಂಡ್ ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು, ನೆಕ್ಸ್ಟ್ ಶಿಶಿರ್ ಅವ್ರಿಗೆ ಐಶ್ವರ್ಯ ಅವ್ರಿಗೆ ಸರ್ ಹೇಳ್ತಾರೆ. ಏನಂದ್ರೆ, ಬರೀ ರೊಮ್ಯಾಂಟಿಕ್ ಅಲ್ಲೇ ನೀವು ಮುನ್ಗೋಗ್ಬಿಟ್ಟಿದ್ದೀರಾ ಅಂತ ಅನ್ಬಿಟ್ಟು, ಹಂಗೆ ಇದ್ರೆ ಆಗಲ್ಲ, ಇಲ್ಲ ನೀವು ಈ ಪ್ಲೇಸ್ ಅಲ್ಲೇ ಹೊರಗಡೆ ಬಂದ್ಬಿಡ್ತೀರಿ ಇಬ್ರಲ್ಲಿ ಒಬ್ರು ಯಾರನ ಅಂತ ಅನ್ಬಿಟ್ಟು ಒಂದು ಎಚ್ಚರಿಕೆ, ಒಂದು ಇದು ಹಿಂಟ್ ಕೊಡ್ತಾರೆ. ಏನಂದ್ರೆ, ಇವಾಗ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ನೋಡಿದ್ರಲ್ಲ ಈ ಶಿಶಿರ್ ಅವ್ರ ಅಂತ, ಸರ್ ನೋಡಿದೀನಿ ಅಂತ. ಅಲ್ಲಿ ಹೆಂಗಿರ್ತಂದ್ರೆ ಸ್ವಲ್ಪ ಇದಾಗಿ ಅದರಲ್ಲಿ ರೊಮ್ಯಾಂಟಿಕ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದ್ರೆ, ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಕೇಳ್ತಾರೆ. 15% ಇರುತ್ತೆ ಸರ್, ಇನ್ಕಿದೆಲ್ಲ ಇದಾಗಿ ಅಂತ ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ಅದನ್ನೇ ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಅಂದ್ಬಿಟ್ಟು ಕಿಚನ್ ಸರ್ ಹೇಳ್ತಾರೆ. ಇದು ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ, ನೆಕ್ಸ್ಟ್ ಏನಂತಂದ್ರೆ, ಒಂದು ಗೇಮ್ ಬರುತ್ತೆ. ಅಂದ್ರೆ ಒಂದು ಬೋರ್ಡ್ ಗೇಮ್ಸ್ ಬರುತ್ತೆ. ಏನಂದ್ರೆ ಬೋರ್ಡ್ ಅಲ್ಲಿ ಶೋ ಮಾಡೋದು. ಏನಂದ್ರೆ, ಯಾರು ಟಾಪ್ 5 ಅಲ್ಲಿ ಇರ್ತಾರೆ, ಯಾರು ವಿನ್ನರ್ ಆಗ್ತಾರೆ, ಯಾರು ನೆಕ್ಸ್ಟ್ ವಾರ ಹೊರಗಡೆ ಹೋಗ್ತಾರೆ, ಮತ್ತೆ ಯಾರು ಗೆಸ್ಟ್ ಆಗಿ ಹೋಗ್ತಾರೆ ಅನ್ನೋದನ್ನ ಒಂದು ಬೋರ್ಡ್ ಅಲ್ಲಿ ಇರುತ್ತೆ. ಅದ್ರಲ್ಲಿ ಯಾರ್ಯಾರು ಕೊಡ್ಬೇಕು, ಅದರಲ್ಲಿ ಶಿಶಿರು ಮತ್ತೆ ರಜತ್ ಅಲ್ಲಿ ಯಾರು ಅವ್ರಿಬ್ರಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ಕೇಳ್ತಾರೆ. ಬಟ್ ಆ ಒಂದು ಬೋರ್ಡು ಇದರಲ್ಲಿ ಶಿಶಿರು ಅವ್ರಿಗೆ ಶೋಭಾ ಅವ್ರಿಗೆ, ರಜತ್ ಅವ್ರಿಗೆ, ಅವ್ರಿಬ್ರಿಗೂ ಆಕ್ಚುಲಿ ಮನೆಯವ್ರೊಬ್ಬರು ಒಂದೊಂದು ಮಂದಿ ಹೇಳಿ ಅದನ್ನ ಎಷ್ಟು ಅದು ಬೋರ್ಡ್ ಯಾರಿಗೆ ಇದು ಟಾಪ್ 5 ಯಾರು ಇರ್ತಾರೆ ಅಂದ್ಬಿಟ್ಟು ಎಲ್ಲ ಕೊಡ್ತಾರೆ. ಫುಲ್ ವಿಡಿಯೋ ಬಗ್ಗೆ ಜಿಯೋ ಸಿನಿಮಾದಲ್ಲಿ ಸಿಗುತ್ತೆ ನಿಮಗೆ. ನಾನು ಫುಲ್ಲು ಲೆಂತಿ ಮಾಡ್ಕೊಂಡು ಹೋಗಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ, ನೆಕ್ಸ್ಟ್ ಕಿಚ್ಚನ ಚಪ್ಪಾಳಿ ಯಾರಿಗೆ ಸಿಕ್ತು ಕಮೆಂಟ್ ಮಾಡಿ. ಯಾರಿಗೆ ಸಿಕ್ತಂತಂದ್ರೆ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ. ಈ ವಾರದ ಕಿಚ್ಚ ಸುದೀಪ್ ಸರ್ ಅವರೆಲ್ಲ ನೋಡಿರ್ತಾರಲ್ಲ ಎಪಿಸೋಡು. ಬಟ್ ಯಾರು ಚೆನ್ನಾಗಿ ಆಟ ಆಡಿದ್ರು, ಯಾರು ಟಾಸ್ಕ್ ಆಡಿದ್ರು ಅನ್ನೋದ್ರ ಮೇಲೆ ಬೇಸ್ ಮೇಲೆ ಕೊಟ್ಟಿದ್ದು. ಮಂಜು ಅವ್ರಿಗೆ ಸಿಗುತ್ತೆ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಮಂಜು ಅವ್ರಿಗೆ ಸಿಗುತ್ತೆ. ಇದಾಗಿ ಪಾಯಿಂಟ್. ಇದೇ ಮೈನ್ ಪಾಯಿಂಟ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಂದ್ರೆ, ನೆಕ್ಸ್ಟ್ ನಾಮಿನೇಷನ್ ಇಂದ ಸೇಫ್ ಆಗ್ತಾ ಇರೋದು ಮೊದಲನೇ ಕಂಟೆಸ್ಟೆಂಟ್ ಯಾರು ಬರ್ತಾರೆ ಅಂದ್ರೆ ಮೋಕ್ಷಿತ್ ಅವ್ರಿಗೆ ಸೇಫ್ ಆಗ್ತಾರೆ. ನೆಕ್ಸ್ಟ್ ಎರಡನೇ ಕಂಟೆಸ್ಟೆಂಟ್ ಬರ್ತಾರೆ ಸೇಫ್ ಆಗ್ತಾ ಇರೋದು. ಅದ್ರಲ್ಲಿ ಬಂದ್ಬಿಟ್ಟು ಹನುಮಂತ್ ಅವ್ರು ಸೇಫ್ ಆಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಆಕ್ಚುಲಿ ಅದು ನಿನ್ನೆ ಒಂದು ಇದು ನಡೀತಾ ಇತ್ತಲ್ಲ, ಯಾರೋ ತ್ರಿವಿಕ್ರಮ್ ಅವರು ಮಂಜು ಅವ್ರು ಮಾತಾಡ್ಕೊಂತ ಇದ್ದಿದ್ದು ಆ ರೂಮಲ್ಲಿ. ಅದನ್ನ ವಿಡಿಯೋನ ಹಾಕ್ಸ್ತಾರೆ ಯಾರು ಕಿಚನ್ ಸರ್ ಅವರಿಗೆ ಎಲ್ಲ ಮನೆಯವ್ರ ಮುಂದೆ ಎಲ್ಲ ಏನ್ ಮಾತಾಡ್ತಾರೆ ಅಂದ್ಬಿಟ್ಟು. ಅಲ್ಲಿ ಮಾತಾಡಿದ್ದು ಕನ್ವರ್ಸೇಷನ್ ಆಗಿತ್ತಲ್ಲ, ಏನಂತಂದ್ರೆ, ನಾವಿಬ್ರು ಒಂದಾಗ್ಬಿಟ್ರೆ ಮನೆ ಹೆಂಗಿರುತ್ತೆ, ನಾವೇ ಟಾಪ್ ಅಲ್ಲಿ ಇರ್ತೀರಿ, ಮತ್ತೆ ಗುಂಪು ಬಂದಾಗ ನಾವೇ ಏನ್ ಬೇಕಂದ್ರೆ ಮಾಡ್ಬೋದಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಡಿಸ್ಕಷನ್ ಆಗಿರುತ್ತಲ್ಲ. ಅಂದ್ರೆ ನಾವೊಂದು ಏನೇನ ಕೇಳಿ ತ್ರಿವಿಕ್ರಮ್ ಅವ್ರು ಇನ್ನೊಂದು ಮಾತಾಡ್ತಾರೆ, ನನ್ಗೆ ಏನೇನ ಡೌಟ್ಸ್ ಇದ್ರೆ, ಏನಾನ ಡಿಸ್ಕಷನ್ ಮಾಡ್ಬೇಕಂದ್ರೆ ದಮ್ಮು ಡೇ ಟೈಮಲ್ಲಿ ಡಿಸ್ಕಷನ್ ಮಾಡಿ ದಮ್ ರೂಮಲ್ಲಿ ಅಂತ ಅಂದ್ಬಿಟ್ಟು ಅಂತಾರಲ್ಲ, ಅದನ್ನ ಹಾಕ್ತಾರೆ. ಅದಾಗಿತ್ತು. ಅದಕ್ಕೆ ಮನೆಯವ್ರ ರಿಯಾಕ್ಷನ್ ನೋಡ್ಬೇಕಾಯ್ತು. ನೀವು ಜಿಯೋ ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದಾಗಿತ್ತು ಬಿಗ್ ಬಾಸ್ ಡೇ ನಂಬರ್ 55 ಮೈನ್ ಬಾಂಡ್ಸ್ ಆಗಿರ್ತಕ್ಕಂಥ. ನಿಮ್ಗೆ ಫುಲ್ ಬೇಕಂದ್ರೆ ಜಿಯೋ ಸಿನಿಮಾದಲ್ಲಿ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಸಿ ಯು, ಬಾಯ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ.